ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರು ಆತ್ಮೀಯರು ಆದಂಥ ಸಮೃದ್ಧಿ ಮಂಜುನಾಥ್ ಅವರೇ, ಈಗ ತಾನೇ ಭಾಷಣ ಮಾಡಿ ಹೋದಂಥ ಮುಳಬಾಗಿಲು ತಹಸೀಲ್ದಾರರಾದಂಥ ಗೀತಾ ಮೇಡಮ್ ಅವರೇ, ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಅಶೋಕ್ ಕುಮಾರ್ ಅವರೇ, ಸ್ವಲ್ಪ ಗಲಾಟೆ ಮಾಡಿದ್ರೆ ಇಲ್ಲಿ ಕೆಲ ಮಾಡಿದಂಥ ಸತ್ಯಮಯ್ಯ ಅವರೇ, ಚಂಗಾರೆಡ್ಡಿ ಅವರೇ, ಮುನ್ನಾರಾಯಣಪ್ಪನವರೇ, ಆತ್ಮೀಯ ಪೋಷಕ ವೃಂದದವರೇ, ಪತ್ರಕರ್ತ ಮಿತ್ರರೇ, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಶಾಲೆಯ ಅಭಿಮಾನಿಗಳೇ, ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶ್ರೀಮತಿ ಗೀತಾ ಅವರನ್ನು ನಾನು ಮುಖ್ಯ ಅತಿಥಿಯಾಗಿ ಆಗಮಿಸಬೇಕು ಅಂತ ಕೇಳಿಕೊಂಡಿದ್ದೆ. ಅದರ ಪ್ರಕಾರ ಅವರು ಆಗಮಿಸಿದ್ರು. ಇದರ ಕಾರಣ ಏನು ಅಂತಂದರೆ, ಹೆಣ್ಣುಮಕ್ಕಳಲ್ಲಿ ಒಂದು ಛಲ ಬರಲಿ, ಹೆಣ್ಣುಮಕ್ಕಳಲ್ಲಿ ಹೆಣ್ಣುಮಕ್ಕಳಿಗೊಂದು ಪ್ರೋತ್ಸಾಹ ಬರಲಿ. ನಾನು ಕೂಡ ಯಾಕೆ ಅವ್ರ ರೀತಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಯಾಕೆ ಮಾಡಬಾರ್ದು, ನಾನು ಕೂಡ ಯಾಕೆ IAS ಮಾಡಬಾರ್ದು, ನಾನು ಕೂಡ ಒಳ್ಳೆಯ ಹುದ್ದೆಗೆ ಯಾಕೆ ಹೋಗಬಾರ್ದು ಅನ್ನೋದು ಒಂದು ವಿಚಾರವಾಗಿ ಹೆಣ್ಣುಮಕ್ಕಳಲ್ಲಿ ಕೂಡ ಒಂದು ಉತ್ತೇಜನ ಬರಲಿ ಅಂತೇಳಿ ನಮ್ಮ ಮೇಡಮ್ ಅವ್ರನ್ನ ಕರೆಸಿದ್ದೆ. ಅದರಿಂದ ತಾವು ಉತ್ತೇಜನ ತಗೊಂಡಿದ್ದೀರಿ ಅಂತಂದರೆ ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ. ಆತ್ಮೀಯ ಪೋಷಕರೇ, 25 ವಸಂತಗಳನ್ನು ನಮ್ಮ ಶಾಲೆ ಮತ್ತು ಕಾಲೇಜು ಈಗಾಗಲೇ ಕ್ರಮಿಸಿದೆ. 25 ವರ್ಷಗಳ ನವ ಯುವಕ ನಮ್ಮ ಕಾಲೇಜು. ನಮ್ಮ ಸಮೃದ್ಧಿ ಮಂಜುನಾಥ್ ಬರ್ತಾ ಇದ್ದಾರೆ. ಅಂದರೆ ಯಂಗ್ಸ್ಟರ್ಸ್, ನೀವು ನಮಗೆ ವಯಸ್ಸಾಗಿರ್ಬೋದು, ಆದರೆ ಶಾಲೆಗೆ ಇನ್ನೂ ವಯಸ್ಸಾಗಿಲ್ಲ. ನಮ್ಮ ಒಂದು ದೃಷ್ಟಿ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಒಳ್ಳೆ 25 ವರ್ಷಗಳ ಹಿಂದೆ ಯಾರ್ಯಾರಿಗೆ ಜ್ಞಾಪಕ ಇದೆಯೋ ಸ್ವಲ್ಪ ವಯಸ್ಸಾಗಿರೋರಿಗೆ, ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೆಯ ಒಂದು ಸಂಸ್ಥೆಗಳು ಇರಲಿಲ್ಲ. ಕೇವಲ ಬೆರಳಿಕೆ ಸಂಸ್ಥೆಗಳಿದ್ದು, 1-2 ಒಳ್ಳೆವಿದ್ದು, ಇಲ್ಲ ಅಂತಿಲ್ಲ ನಾವು. ಆದರೆ ಇದ್ದಂಥವು ಕೇವಲ 1-2-3 ಅಷ್ಟೇ. ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕಾದ್ರೆ ಬಹಳ ಕಷ್ಟಪಡ್ತಾ ಇದ್ರು. ನಾನು ಮತ್ತು ನಮ್ಮ ಸಹೋದರರಾದಂಥ ಅಶೋಕ್ ಅವರು ಇಬ್ಬರೂ ಕೂಡ ವೃತ್ತಿಯಲ್ಲಿ ವಕೀಲರು. ಆದರೆ ಈ ಪಾಠ ಮಾಡೋ ವಿಚಾರದಲ್ಲಿ ನಾನು ಕೂಡ ಲೆಕ್ಚರರ್ ಆಗಿದ್ದೆ, ಅಶೋಕ್ ಅವರು ಕೂಡ ಲೆಕ್ಚರರ್ ಆಗಿದ್ದೆ. ನಾನು ಇತಿಹಾಸ ಪಾಠ ಮಾಡ್ತಾ ಇದ್ದೆ, ಅಶೋಕ್ ಕುಮಾರ್ ಎಕನಾಮಿಕ್ಸ್ ಪಾಠ ಮಾಡ್ತಾ ಇದ್ದೆ. ನಾನು BComಗೆ ಬಿಸ್ನೆಸ್ ಲಾ ಪಾಠ ಮಾಡ್ತಾ ಇದ್ದೆ, ಲಾ ಕಾಲೇಜಲ್ಲಿ ಕಾನೂನು ಪಾಠ ಕೂಡ ಮಾಡ್ತಾ ಇದ್ದೆ. ಇಂಥ ಸಂದರ್ಭದಲ್ಲಿ ಇಬ್ಬರು ಸೇರಿ ಯಾಕೆ ಒಂದು ಶಾಲೆಯನ್ನು ಮುಳಬಾಗಿಲಲ್ಲಿ ಪ್ರಾರಂಭ ಮಾಡಬಾರ್ದು ಅನ್ನೋ ಒಂದು ಚಿಂತನೆಯೊಂದಿಗೆ ಮೊದಲು ಪ್ರಾರಂಭ ಮಾಡಿದಾಗ ಕೇವಲ 23 ಜನರು ಎಲ್ಲಿ ಮುತ್ಯಾಲಪೇಟೆನಲ್ಲಿ ಪ್ರಾರಂಭ ಮಾಡಿದ್ವಿ. ನಮ್ಮ ಸ್ಕೂಲ್ ಒಂದು ಹೆಸರಿಟ್ಟಿದ್ರು, ಸ್ವಂತ ಸ್ಕೂಲು ಅಂತ. ಅಲ್ಲೊಂದು ಸೊಂದಿತ್ತು. ಆ ಸೊಂದಿರೋದ್ರಿಂದ 2 ಸೇರ್ಪಿಸಿ ನಾವು ಅಂದರೆ ಅದೇ ಸ್ವಂತ ಸ್ಕೂಲ್ನ ಸೇರ್ಪಿಸಿ ನಾವು. ನೋಡಿ, ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಅಭಿಮಾನ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ, ಆ ಸ್ವಂತ ಸ್ಕೂಲ್ ಇವತ್ತು ಬಹಳ ಚೆನ್ನಾಗಿ ಬೆಳೆದು ಇವತ್ತು ಸಾವಿರಾರು ಜನಗಳಿಗೆ
ವಿದ್ಯೆಯನ್ನು ನೀಡಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರವನ್ನು ನೋಡ್ತಾ ಇದ್ದೀವಿ. ಅನೇಕ ಜನ ಡಾಕ್ಟರ್ಗಳಾಗಿದ್ದಾರೆ, ಅನೇಕ ಜನ ಇಂಜಿನಿಯರ್ಗಳಾಗಿದ್ದಾರೆ. ನಿನ್ನೆ ತಾನೇ ಒಬ್ಬ ಸ್ನೇಹಿತರು ಹೇಳಿದ್ರು, ನಿಮ್ಮ ಶಾಲೆಯಲ್ಲಿ ಓದಿದಂಥ ನಮ್ಮ ಹುಡುಗ ವರ್ಷಕ್ಕೆ 24 ಲಕ್ಷ ಪ್ಯಾಕೇಜು ನಿನ್ನೆ IBM ಅಲ್ಲಿ ಸಿಕ್ತು ಸರ್. ಬಹಳ ಸಂತೋಷ ಆಯಿತು. ಯಾಕೆಂತಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅದೇನೆ. ನಮ್ಮ ಶಾಲೆಯಲ್ಲಿ ಯಾವ ಮಕ್ಕಳು ಓದಿದ್ದಾರೆ, ಅವರು ಉತ್ತಮರಾಗಿದ್ದಾರೆ, ಅವರು ಸಜ್ಜನರಾಗಿದ್ದಾರೆ, ಬಹಳ ಚೆನ್ನಾಗಿ ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಅಂದರೆ ಇದಕ್ಕಿಂತ ಒಳ್ಳೆಯ ಒಂದು ಇದನ್ನು ನಮಗೆ ಇನ್ನೇನು ಬೇಕಾಗಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಕೂಡ ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತೀವಿ. ಹಾಗೆಯೇ ಹೊಸ ಹೊಸ ಕೋರ್ಸ್ಗಳನ್ನು ಕೂಡ ಇನ್ನು ಮುಂದೆ ತಗೊಳ್ತಾ ಇದ್ದೀವಿ. ಈಗಾಗಲೇ ಈ ವರ್ಷದಿಂದ BCA ಪ್ರಾರಂಭ ಆಗ್ತಾ ಇದೆ, BBA ಪ್ರಾರಂಭ ಆಗ್ತಾ ಇದೆ, MCOM ಪ್ರಾರಂಭ ಆಗ್ತಾ ಇದೆ, MBA ಪ್ರಾರಂಭ ಆಗ್ತಾ ಇದೆ. ಈ 4 ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹುಶಃ ನೀವು ಕೋಲಾರ ಮತ್ತು ಬೆಂಗಳೂರು ಇದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಏನು ಫೀಸ್ ಇದೆಯೋ ಅದರಲ್ಲಿ ಅರ್ಥ ಕೂಡ ಇಲ್ಲ. ನಮ್ಮ ಒಂದು ಸಂಸ್ಥೆ ನಾವು ಪ್ರಾರಂಭ ಮಾಡಿರೋದು ಬರೀ ಲಾಭ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಅಲ್ಲ.